ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸೈಲೆನ್. ಜೈಲರ್ 2 ಚಿತ್ರ ಆಲ್ರೆಡಿ ಲಾಂಚ್ ಆಗಿದೆ ಅಂತ ಹೇಳೋದು ಬಿಟ್ಟರೆ ಬೇರೆ ಏನು ನಮಗೆ ಹೇಳೋಕ್ಕಿಲ್ಲ. ಯಾಕಂದರೆ ಜೈಲರ್ 2 ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುವಂಥ ಪಾತ್ರದ ವಿಶೇಷತೆ ಏನು ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಯಾಕಂದರೆ ಅವತ್ತು ಆಗಿರುವಂತಹ ಆ ಒಂದು ಫೋಟೋ ವೈರಲಿಂದ ಯಾರೆಲ್ಲ ಇದ್ದಾರೆ ಜೈಲರ್ ಸಿನಿಮಾದಲ್ಲಿ ಅನ್ನೋದು ಖಾತ್ರಿ ಆಗಿರುವಂಥದ್ದು. ಸೊ ಜೈಲರ್ 1ನಲ್ಲಿ ನೋಡಿದಂತಹ ಪ್ರತಿಭೆಗಳಾಗಿರ್ಬೋದು, ಆ ಸ್ಟಾರ್ ನಟರುಗಳಾಗಿರ್ಬೋದು, ಜೈಲರ್ 2ಅಲ್ಲೂ ಕೂಡ ಇದ್ದಾರೆ ಅನ್ನೋದು ಎಲ್ಲೋ ಒಂದು ಕಡೆ ಗಾಸಿಪ್ ಆಗಿತ್ತು. ಬಟ್ ಆ ಒಂದು ಫೋಟೋ ವೈರಲ್ ಆಗಿತ್ತು. ಅದಕ್ಕೆ ಮೋಹನ್ ಲಾಲ್ ಅವರು ಮಾಡಿರುವಂತಹ ಕಮೆಂಟ್ ಇಂದ ಶಾರುಖ್ ಖಾನ್ ಕೂಡ ಈ ಒಂದು ಸಿನಿಮಾದಲ್ಲಿ ಇದ್ದಾರೆ ಅನ್ನೋದು ಖಾತ್ರಿ ಆಗಿದೆ. ಸೊ ಅವರ ಪಾತ್ರದ ಬಗ್ಗೆ ಈಗ ವೈರಲ್ ಆಗಿದೆ. ಈಗ ಸಾಕಷ್ಟು ವಿಚಾರದಲ್ಲಿ ಶಿವಣ್ಣ ಅವರ ಪಾತ್ರ ಆಗಿರ್ಬೋದು, ಮೋಹನ್ ಲಾಲ್ ಅವರ ಪಾತ್ರ ಆಗಿರ್ಬೋದು, ಅಥವಾ ಕಮಲ್ ಹಾಸನ್ ಅವರ ಪಾತ್ರ ಆಗಿರ್ಬೋದು, ಸಾಕಷ್ಟು ಹೆಸರು ಮಾಡಿರುವಂತಹ ಪಾತ್ರಗಳು. ಸೊ ಈ ವಿಚಾರವಾಗಿ ಯಾವ ಪಾತ್ರದಲ್ಲಿ ಕಾಣಿಸ್ಕೊಳ್ಬಹುದು ಶಾರುಖ್ ಖಾನ್ ಅವರು, ಅದು ಕೂಡ ಇಂಥ ಸಿನಿಮಾ ಜೈಲರ್ 2 ಅಲ್ಲಿ ರಜನಿಕಾಂತ್ ಅವ್ರ ಜೊತೆ ಅಂತ ಸ್ಟಾರ್ ನಟರ ಜೊತೆ ಕಾಣಿಸ್ಕೊಳ್ತಿದ್ದಾರೆ. ಆ ಒಂದು ಸ್ಟಾರ್ ನಟರ ಗ್ಯಾಂಗ್ ಕೂಡ ಅಲ್ಲಿ ಸಿದ್ಧ ಆಗಿದೆ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಶಾರುಖ್ ಖಾನ್ ಅವರು ಏನ್ ಹೇಳ್ತಾರೆ, ಅವರ ಒಂದು ಅಭಿಪ್ರಾಯ ಎಂಥದ್ದು? ಯಾಕಂದ್ರೆ ಶಾರುಖ್ ಖಾನ್ ಅವರು ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರೋದು ಇದು ತುಂಬಾ ಅಪರೂಪ ಅಂತ ಹೇಳ್ಬೋದು. ಯಾಕಂದ್ರೆ ಅತಿಥಿ ಪಾತ್ರದಲ್ಲಿ ಶಾರುಖ್ ಖಾನ್ ಅವರು ಇದುವರೆಗೂ ಕಡಿಮೆ ಸಿನಿಮಾಗಳೆಂದು ಕೈ ಬೆರಳೆಣಿಕೆಯಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಈಗ ರಜನಿಕಾಂತ್ ಅಂತಹ ಒಂದು ಲೆಜೆಂಡ್ ಜೊತೆ ಒಂದು ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೋತಿದ್ದಾರೆ. ಅದರಲ್ಲೂ ಶಿವಣ್ಣ ಕೂಡ ಇದ್ದಾರೆ ಅನ್ನೋದು ಖಾತ್ರಿ ಆಗ್ತಾ ಇದೆ. ಸೊ ಅಂತ ಲೆಜೆಂಡ್ಗಳ ಜೊತೆ ಶಾರುಖ್ ಖಾನ್ ಅಂತಹ ಲೆಜೆಂಡ್ ಕೂಡ ಸೇರ್ಕೊಂಡ್ರೆ ಸಿನಿಮಾ ಯಾವ ಮಟ್ಟಕ್ಕೆ ಸದ್ದು ಮಾಡ್ಬೋದು ಅಂತ ನೀವೇ ಕೂಡ ಊಹೆಯನ್ನ ಇಟ್ಕೊಳ್ಳಿ. ಸೊ ಹಾಗಾಗಿ ಶಾರುಖ್ ಖಾನ್ ಅವರ ಪಾತ್ರ ಏನು ಅಂತ ನೋಡೋದಾದ್ರೆ, ಶಾರುಖ್ ಖಾನ್ ಅವರು ಇದರಲ್ಲಿ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಅವರ ಅಭಿಮಾನಿಗಳಿಗೆ ಇದು ಒಂಥರ ಕುತೂಹಲಕಾರಿಯಾಗಿರುವಂತಹ ವಿಷಯ. ಯಾಕಂದ್ರೆ ಇಲ್ಲಿ ತನಕ ಪೊಲೀಸ್ ಪಾತ್ರದಲ್ಲಿ ಆಗಿರ್ಬೋದು, ಅಥವಾ ಈ ಒಂದು ಪೊಲೀಸ್ ಗೆಟಪ್ ಅಲ್ಲಿ ಶಾರುಖ್ ಖಾನ್ ಅವರು ಕಾಣಿಸ್ಕೊಂಡಿರೋದು ತುಂಬಾ ಅಪರೂಪ. ಸೊ ಆ ಒಂದು ಗೆಟಪ್ ಅಲ್ಲಿ ಇದ್ರು ಕೂಡ, ಅಂದ್ರೆ ಪೊಲೀಸ್ ಪಾತ್ರ ಆದ್ರೂ ಕೂಡ ಅದರಲ್ಲಿ ಯೂನಿಫಾರ್ಮ್ ಹಾಕೊಂಡಿಲ್ಲ. ಈ ತರ ಸಾಕಷ್ಟು ವಿಚಾರದಲ್ಲಿ ಶಾರುಖ್ ಖಾನ್ ಅವರು ಇದ್ರು ಈ ಒಂದು ಪಾತ್ರದಲ್ಲಿ ಆಗಿರ್ಬೋದು. ಬಟ್ ಇದರಲ್ಲಿ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದು ನಿಗದಿಯಾಗಿದೆ. ಬಟ್ ಪೊಲೀಸ್ ಕ್ಯಾರೆಕ್ಟರ್ ಕೂಡ ಅಷ್ಟೇ ಶಾರುಖ್ ಖಾನ್ ಅವರು ತುಂಬಾ ತೀರಾ ಅಪರೂಪಕ್ಕೆ ಮಾಡ್ತಾ ಇರೋದು. ಯಾಕಂದ್ರೆ ಅವರ ಸಿನಿಮಾದಲ್ಲಿ ಆಗಿರ್ಬೋದು, ಕೆಲವೊಂದು ಸಿನಿಮಾಗಳಲ್ಲಿ ಪೊಲೀಸ್ ರಿಲೇಟೆಡ್ ಕಂಟೆಂಟ್ ಆಗಿರ್ಬೋದು, ಈಗ ಪೊಲೀಸ್ ಅಧಿಕಾರಿಗಳಲ್ಲಿರುವಂತಹ ಒಂದು ಸದಸ್ಯನಾಗಿಯೋ ಅಥವಾ ಇನ್ನೇನೋ ಆಗಿ ಕಾಣಿಸ್ಕೊಳ್ತದೆ. ಬಟ್ ಪರ್ಟಿಕ್ಯುಲರ್ ಆಗಿ ಪೊಲೀಸ್ ಆಗಿ ಕಾಣಿಸ್ಕೊಳ್ತಾ ಇರೋದು ಇದೇ ಸಿನಿಮಾದಲ್ಲಿ ಅನ್ಸುತ್ತೆ. ಸೊ ಇದು ಶಾರುಖ್ ಖಾನ್ ಅವರಿಗೆ ಒಂಥರ ವಿಭಿನ್ನ ಪಾತ್ರ ಅನ್ಸ್ಬೋದು. ಮತ್ತೆ ಅವರನ್ನ ನೋಡುವಂತಹ ಅಭಿಮಾನಿಗಳಿಗೂ ಕೂಡ ಅಷ್ಟೇ ಇದು ಸ್ವಲ್ಪ ವಿಶೇಷ ಅಂತ ಅನ್ಸ್ಬೋದು. ಶಾರುಖ್ ಖಾನ್ ಅವರನ್ನ ಈ ಒಂದು ಪಾತ್ರದಲ್ಲಿ ನೋಡ್ತಾ ಇರೋದು. ಸೊ ಪೊಲೀಸ್ ಗೆಟಪ್ ಅಲ್ಲಿ ಶಾರುಖ್ ಖಾನ್ ಅವರು ಜೈಲರ್ 2 ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಾಕಷ್ಟು ಅಂದ್ರೆ ಈ ವಿಚಾರ ಏನಪ್ಪಾ ಅಂದ್ರೆ, ರಜನಿಕಾಂತ್ ಮತ್ತೆ ಶಾರುಖ್ ಖಾನ್ ಅವರ ನಡುವೆ ಎಷ್ಟು ನಂಟಿದೆ, ಎಷ್ಟು ಆತ್ಮೀಯತೆ ಇರುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಯಾಕಂದ್ರೆ ಶಾರುಖ್ ಖಾನ್ ಅವರು ಈ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ಅವ್ರದ್ದೇ ಆದ ಒಂದು ಛಾಪನ್ನ ಮೂಡಿಸಿದ್ದಾರೆ. ಬಟ್ ಅತಿಥಿ ಗೆಟಪ್ ಅಲ್ಲಿ ಆಗಿರ್ಬೋದು, ಈ ಪೊಲೀಸ್ ಗೆಟಪ್ ಅಲ್ಲಿ ಆಗಿರ್ಬೋದು ಕಾಣಿಸ್ಕೊಂಡಿರೋದು ತೀರಾ ಕಡಿಮೆ. ಅಂತದ್ರಲ್ಲಿ ರಜನಿಕಾಂತ್ ಅವ್ರ ಜೊತೆ ಇಂಥ ಗೆಟಪ್ ಅಲ್ಲಿ ಅದರಲ್ಲೂ ಒಂದು ವಿಶೇಷತೆಯನ್ನ ಹುಡ್ಕೊಂಡು ಬಂದು ಈ ತರ ಒಂದು ಪಾತ್ರವನ್ನ ಮಾಡ್ತಾ ಇದ್ದಾರೆ ಅಂದಮೇಲೆ ಅಲ್ಲಿ ಏನಾದ್ರೂ ಅವರ ಒಂದು ಅವಿನಾಭಾವ ಸಂಬಂಧ ಆಗಿರ್ಬೋದು, ಅವರಲ್ಲಿ ಇರುವಂತಹ ಆತ್ಮೀಯತೆ ಆಗಿರ್ಬೋದು ಈ ಸಿನಿಮಾಕ್ಕೆ ಸಾಕ್ಷಿ ಆಗ್ತಾ ಇದೆ ಅನ್ನೋದನ್ನ ನಾವು ಖಾತ್ರಿಪಡಿಸಬಹುದು.